थैंक यू फॉर वॉचिंग। महाराजा धर्म मोबाइल पर्स घड़ी बेल्ट सब अंदर अलाउ है भाई, सब जा सकता है आपका। ಸೊ ಮೊಬೈಲ್ ಪರ್ಸು ಎಲ್ಲ ಅಲೋಡ್ ಇರುತ್ತಂತೆ, ತೊಗೊಂಡು ಹೋಗ್ಬೋದು। ಸೊ ಏನಿಲ್ಲ ಅभी कितना टाइम? टेम्पल ಹಾಂ 150 ಸೊ ಹೆವಿ ಇದೆ 150 ಅಂತಂದ್ರೆ ಅವಾಗಲೇ 50ಕ್ಕೆ ಕೊಡ್ತೇನೆ ಅಂದ್ರೆ 200 ರೂಪಾಯಿ ಅಂತಿದ್ದಾನೆ। 250 ಏನೋ ಚಾರ್ಜ್ ಮಾಡ್ತಾರೆ। ಸೊ ಯಾರು ಎಮರ್ಜೆನ್ಸಿ ಇದ್ದವ್ರು ಹೋಗ್ಬೋದು ಇಲ್ಲಿ। ಸೊ ನಾವು ಮಾತ್ರ VIP ಅಲ್ಲಪ್ಪ, ನಾವು ಆರ್ಡಿನರಿ। ಸೊ ನಾವು ಆರ್ಡಿನರಿ ಪಬ್ಲಿಕ್ ಅಲ್ಲಿ ಜೊತೆ ಹೋಗೋಣ। ಸೊ ಅವನು ಗಲ್ಲವ್ ಅಂತ ಬರ್ತಿದ್ದಾರೆ ನಮ್ಮ ಜೊತೆ। ಹಾಯ್ ಬೋಲೋ भैया ऑटो से हम ಆಟೋ ಸೇ ಜಿಗರ್ महाकाल। ಸೊ ನೋಡೋಣ, ಸಖತ್ತಾಗೈತಿ। ಸೊ ನಾನಿದ AC ಬುಕ್ ಮಾಡ್ಕೊಂಡಿದ್ದೆ। ಸೊ ಅವಾಗ ಸ್ವಲ್ಪ ಬಿಸಿ ಜಾಸ್ತಿ ಅಂತ। ಸೊ ಜಸ್ಟ್ ನೀವು ಆಟೋ ಹೇಳಿದ ತಕ್ಷಣ ಇಲ್ಲೇ ಒಂದು 300 ಮೀಟರ್ಸ್ ಅಲ್ಲಿ ಟೆಂಪಲ್ ಬರುತ್ತೆ। ಸೊ ಇಲ್ಲಿಂದ ವಾಕ್ ಮಾಡ್ಕೊತಾನೆ ಬರ್ಬೇಕು ನೀವು। ಸೊ ಜಸ್ಟ್ ದರ್ಶನ ತೊಗೊಂಡು ಈ ಕಡೆಯಿಂದಾನ ಬಂದಿದ್ದು ನಾವು, ನನ್ನ ಬ್ಯಾಕ್ ಸೈಡ್ ಇಂದ ಅಂದ್ರೆ ಎಕ್ಸಿಟ್ ಗೇಟ್। ಸೊ ಇಲ್ಲಿ ದರ್ಶನ ತೊಗೊಂಬಂದೆ, ಟೈಮ್ ಅದ 1:15। ಸೊ ಜಾಸ್ತಿ ಏನಿಲ್ಲ, ಕರೆಕ್ಟಾಗಿ ಹಾಫ್ ಆನ್ ಅವರ್ ಹೋದಂಗೆ ನಂಗೆ। ನಮಸ್ಕಾರ, ಹಾಯ್ ಹಲೋ, ಐ ಆಮ್ ಮಲ್ಲರಾಜ್, ವೆಲ್ಕಮ್ ಟು ಮಲ್ಲರಾಜ್ ವ್ಲಾಗ್ಸ್ ನ್ಯೂಸ್ ಚಾನಲ್ ಅಂತ ಹೇಳ್ತಾ ಇದ್ದೆ। ಸೊ ನಾನು ಆಲ್ರೆಡಿ ದಿಲ್ಲಿಯಿಂದ ಉಜ್ಜಯಿನಿಗೆ ಬಂದ ಬಸ್ ಡ್ರಾಪ್ ಆಯ್ತು। ಸೊ ಎಂಪಿಲಿದೆ ನಾನು, ಟೈಮ್ ಬಂದು 10 ಗಂಟೆ 20 ನಿಮಿಷ। ಸೊ ಇಲ್ಲಿ ಮಹಾಕಾಳೇಶ್ವರ ಟೆಂಪಲ್ ಬರುತ್ತೆ, ಶಿವನ್ ಟೆಂಪಲ್ ಉಜ್ಜಯಿನಲ್ಲಿ। ಸೊ ಅದನ್ನು ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ। ಸೊ ಅದ್ರದ್ದು ಒಂದು ಸಣ್ಣ ವ್ಲಾಗ್ ರೂಮ್ ಎಲ್ಲಿ, ಸೊ ಅಂದರೆ ಟೆಂಪಲ್ ಯಾವ ಥರ ವಿಸಿಟ್ ಮಾಡಿದೆ, ಸಿಂಪಲ್ ಯಾರು ಬಸ್ಗೆ ಬಂದು ಇಳಿದು ಹೋಗೋರಿಗೆ ಈ ಲಾಗ್ ಯೂಸ್ ಆಗುತ್ತೆ। ಸೊ ಈ ಪರ್ಪಸ್ ಆಗಿ ಉಜ್ಜಯಿನ್ ಲಾಗ್ ಅಂತ ಮಾಡ್ತಾ ಇದ್ದೀನಿ, ಬನ್ನಿ। ಸೊ ಇಲ್ಲಿಂದ ಬಸ್ ಸ್ಟಾಪ್ ಅಲ್ಲಿ ಸರ್ಕಲ್ ಹತ್ರ ಇದೆ। ಸೊ ನಾನು ಇಲ್ಲಿ ಇರೋದು ಸರ್ಕಲ್ ಹತ್ರ, ಇಲ್ಲಿಂದ ಆಟೋ ಹೊಡ್ಕೊಂಡು ಟೆಂಪಲ್ ಹತ್ರ ಹೋಗೋಣ। ಎಷ್ಟು ಹೋಗ್ತಾರೆ ಏನೋ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ। भैया टेंपल का पास छोड़ोगा? टेंपल कितना लेते? टेम्पल हाँ 150 हाँ 150 ಸೊ ಹೆವಿ ಇದೆ 150 ಅಂತಂದ್ರೆ ಅವಾಗಲೇ 50ಕ್ಕೆ ಕೊಡ್ತೇನೆ ಅಂದ್ರೆ 200 ರೂಪಾಯಿ ಅಂತಿದ್ದಾನೆ। अभी 50 रुपये में छोड़ते कि नहीं बोलता है एक आदमी। बस स्टैंड छोड़ दूंगा। बस स्टैंड नहीं, टेंपल का पास है। ಸೊ ಇದು ಕಾಸ್ಟ್ಲಿ ಆಗ್ತದೆ। ಸೊ ಬೇರೆ हाँ रूम लेना। बस टेंपल छोड़ दो भाई, बाकी सब कुछ हम देख लेगा। ಸೊ ಇದು ಕೂಡ ಶೇರಿಂಗ್ ಆಟೋ ಇರುತ್ತೆ, ಬಟ್ ನೀವು ಕಂಪೇರ್ ಮಾಡಿ ಕೇಳ್ರಿ। ಸೊ 50 ರೂಪೀಸ್ಗೆಲ್ಲ ಡ್ರಾಪ್ ಮಾಡ್ತಾರೆ। ಹಾಂ ಏ ಭಯ ಚಲಾಗ ನೋ ಪ್ರಾಬ್ಲಮ್, ಬನ್ನಿ ಬೇರೆ ಆಟೋ ಹೊಡ್ಕೊಂಡ್ಬಿಟ್ಟು ಹೋಗೋಣ ಒಳ್ಳೆ ಫಾಸ್ಟ್ ಹೊಡೆಗೋಣ। ಸೊ ಇಲ್ಲಿ ಟೆಂಪಲ್ ಹತ್ರನೇ ಬಿಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಅಣ್ಣ, ಬನ್ನಿ। क्या नाम आपका? सोनू गहलोत। सोनू गल्लव ಅಂತ ಬರ್ತಿದ್ದಾರೆ ನಮ್ಮ ಜೊತೆ। ಹಾಯ್ ಬೋಲೋ भैया ऑटो से हम ಆಟೋ ಸೇ ಜಿಗರ್ महाकाल। तो ಇಲ್ಲ ಬಾರ್ಗೇನಿಂಗ್ ಮಾಡಿ ಕೊಡ್ತಾರೆ। भाई हाँ चलो, चामुंडा सर्कल बोलते हैं, चोरा बोलते क्या इधर ऐसा? हम सर्कल बोल देते हैं। ಸರ್ಕಲ್ ಹತ್ರ ಸೊ ಇಲ್ಲಿ ಬಂದರೂ ಕೂಡ ಇಲ್ಲಿ ವಿಸಿಟ್ ಮಾಡಿ। ಸೊ ರೂಮ್ ಇನ್ನೂ ನಾನು ಬುಕ್ ಮಾಡಿಲ್ಲ। ಸೊ ಹೊಟ್ಟೆ ಎಷ್ಟೈತೆ ಇಲ್ಲೇ ಮಂದಿರ ಹತ್ರ ಬಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ। ಸೊ ಟಿಫನ್ ನಮ್ಮ ಕರ್ನಾಟಕ ಥರ ಅಷ್ಟು ಇದು ಅನ್ಸಲ್ಲ, ನಾನು ಹೇಳಿದ ಮಸಾಲ ದೋಸೆ ಇದೆ। ಸೊ ಓಕೆ ಬೆಟರ್, ನಮ್ಮ ಕರ್ನಾಟಕ ಥರ ಇಲ್ಲ, ಸುಮಾರಾಗಿದೆ। ಸೊ ಇಲ್ಲಿಂದ ಟಿಫನ್ ಮಾಡಿಕೊಂಡು ರೂಮ್ ಬುಕ್ ಮಾಡಿಕೊಂಡು, ಸೊ ರೂಮ್ ರೆಂಟ್ ಎಷ್ಟಿದೆ, ಸೊ ದರ್ಶನ ಎಷ್ಟೊತ್ತಾಗುತ್ತೆ ಏನೋ, ಸೊ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ನಿಮಗೆ। ಸೊ ನೋಡೋಣ, ಸಖತ್ತಾಗೈತಿ। ಸೊ ನಾನಿದ AC ಬುಕ್ ಮಾಡ್ಕೊಂಡಿದ್ದೆ। ಸೊ ಆವಾಗ ಸ್ವಲ್ಪ ಬಿಸಿ ಜಾಸ್ತಿ ಅಂತ ಹೇಳ್ಬಿಟ್ಟೆ। ಸೊ ಸಖತ್ ಭಾಳ ಇಷ್ಟ ಆಯ್ತು ನಂಗೆ ಮಾತ್ರ ಹೋಟೆಲ್। ಸೊ ಇನ್ನೊಂದು ವಾಶ್ರೂಮ್ ಕೂಡ ಮೇನ್, ನಾನು ಫಸ್ಟ್ ಬಂದ ತಕ್ಷಣ ನೋಡಿದೆ। ಸೊ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ। ಸೊ ಈ ಥರ ಇದ್ರೆ ಇರಾಕು ಇಷ್ಟ ಆಗುತ್ತೆ ಸ್ವಲ್ಪ। ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ನಿಮ್ಗೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ। ಸೊ ಇನ್ ಕೇಸ್ ಯಾರು ಬಂದ್ರೆ ಸೊ ಇಲ್ಲಿ ಒಂದು ಸತಿ ಟ್ರೈ ಮಾಡ್ರಿ। ವಿಸ್ತಾರ ಗೋಡ್ ಅಂತ ಹೇಳ್ಬಿಟ್ಟು ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ। ಸೊ ಇಲ್ಲಿಂದ ಟೆಂಪಲ್ ಜಸ್ಟ್ 1 ಕಿಲೋಮೀಟರ್। ಥ್ಯಾಂಕ್ ಯು। ನಿಮಗೆ ಹೋಟೆಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಮೇನ್ ರೋಡ್ ಬರುತ್ತೆ। ಸೊ ಮೇನ್ ರೋಡಲ್ಲಿ ನಿಮಗೆ ಈ ಥರ ಶೇರಿಂಗ್ಸ್ ಆಟೋಗಳು ಸಿಗ್ತವೆ, ಜಸ್ಟ್ 20 ರೂಪಾಯಿಗೆ ಹೋಗಿ ಅಲ್ಲಿಗೆ ನಮ್ಗೆ ಡ್ರಾಪ್ ಮಾಡ್ತಾರೆ। ಸೊ ಈ ಥರ ಎಲೆಕ್ಟ್ರಿಕ್ ಆಟೋಗಳು। ಸೊ ಕಂಪ್ಲೀಟಾಗಿ ನಿಮಗೊಂದು ಐಡಿಯಾ ಇರಲಿ ಎಷ್ಟು ತೊಗೊಳ್ತಾರೆ ಅಮೌಂಟು, ಒಳ್ಳೆ ದೂರ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು। ದೂರ ಅನ್ನೋಕ್ಕೇನು ಜಾಸ್ತಿ ಇಲ್ಲ, ಜಸ್ಟ್ 1 ಕಿಲೋಮೀಟ್ರ್ ಒಳಗಡೆ। ಸೊ 700 to 800 ಮೀಟರ್ಸ್ ಆಗ್ಬೋದು ಅಷ್ಟೇ। ಸೊ ಜಸ್ಟ್ ನೀವು ಆಟೋ ಹೇಳಿದ ತಕ್ಷಣ ಇಲ್ಲೇ ಒಂದು 300 ಮೀಟರ್ಸಲ್ಲಿ ಟೆಂಪಲ್ ಬರುತ್ತೆ। ಸೊ ಇಲ್ಲಿಂದ ವಾಕ್ ಮಾಡ್ಕೊತಾನೆ ಬರ್ಬೇಕು ನೀವು। ಸೊ ನನಗೆ ಗೊತ್ತಿರೋಂಗೆ ಭಯ್ಯ क्या क्या अंदर छोड़ते बोल रहे हैं? मोबाइल पर्स घड़ी बेल्ट सब अंदर अलाउ है भाई, सब जा सकता है आपका। ಸೊ ಮೊಬೈಲ್ ಪರ್ಸು ಎಲ್ಲ ಅಲೋಡ್ ಇರುತ್ತಂತೆ, ತೊಗೊಂಡು ಹೋಗ್ಬೋದು। ಸೊ ಏನಿಲ್ಲ अभी कितना टाइम लगेगा जाके आने के लिए? 1 से लेके 1.25 घंटा। 1 hour
नॉर्मल में, हाफ और एन VIP में आधा घंटा। नहीं अभी कितना टाइम लगेगा अभी नॉर्मल पे हम एक नॉर्मल घंटा, 1 घंटा। ಸೊ 1 ಅವರ್ ಅಂತಿದ್ರೆ ಸೊ ಅದಕ್ಕಿಂತ ಒಳಗಡೆನೇ ಬರ್ಬೋದು. ಯಾಕಂದರೆ ನಾನು ಹೋಗ್ತಾ ಇರೋ ಟೈಮ್ ಬಂದು ಸೊ ಇವಾಗ 1 ಗಂಟೆ ಆಗಿದೆ. ಸೊ ಇದು ಲಂಚ್ ಅವರ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ ರಶ್. ಬನ್ನಿ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಗಂಟೆ ಇವಾಗ ಎಂಟರ್ ಆಗ್ತಾಯಿದ್ದೇನೆ ಅಂತ ಅಂದ್ಕೊಳ್ಳಿ. ಸೊ ಎಕ್ಸಿಟ್ ಎಷ್ಟೊತ್ತಾಗುತ್ತೆ ಅಂತ ತೋರಿಸ್ತೇನೆ ನಿಮಗೆ. भैया ये टेंपल का बारे में थोड़ा बता दो. काय का? टेंपल का बारे में बता दो थोड़ा. टेम्पल के लिए आपको राइट हाथ से जाने का रहता है, परिक्रमा लगा के लेफ्ट हाथ से आने का रहता है भाई साहब। ठीक है. ಸೊ ಇವರು ಒಂಥರ ನಮ್ಮ ಗೈಡ್ ಇದ್ದಂಗೆ ಇಲ್ಲಿ. ಸೊ ಇದು ಬಂದು VIP ದರ್ಶನ. ಸೊ VIP ಟಿಕೆಟ್ಸ್ಗೆ 250 ಏನೋ ಚಾರ್ಜ್ ಮಾಡ್ತಾರೆ. ಸೊ ಯಾರು ಎಮರ್ಜೆನ್ಸಿ ಇದ್ದವ್ರು ಹೋಗ್ಬೋದು ಇಲ್ಲಿ. ಸೊ ನಾವು ಮಾತ್ರ VIP ಅಲ್ಲಪ್ಪ, ನಾವು ಆರ್ಡಿನರಿ. ಸೊ ನಾವು ಆರ್ಡಿನರಿ ಪಬ್ಲಿಕ್ ಅಲ್ಲಿ ಜೊತೆ ಹೋಗೋಣ. ಸೊ VIP ಇದ್ದವ್ರು ಇಲ್ಲೇ 250 ಕೊಟ್ಟು ಹೋಗ್ಬೋದು. ಸೊ ನಾವು ಆರ್ಡಿನರಿ ಪರ್ಸನ್ ಅಲ್ಲ, ಸೊ ಆರ್ಡಿನರಿ ಗೇಟಲ್ಲಿ ಹೋಗೋಣ. ಸೊ ಜಸ್ಟ್ ದರ್ಶನ ತಗೊಂಡು ಈ ಕಡೆಯಿಂದ ಬಂದಿದ್ದು ನಾವು ನನ್ನ ಬ್ಯಾಕ್ ಸೈಡ್ ಇಂದ. ಅಂದ್ರೆ ಇದು ಎಕ್ಸಿಟ್ ಗೇಟ್. ಸೊ ಇಲ್ಲಿ ದರ್ಶನ ತಗೊಂಡ್ಬಂದೆ. ಟೈಮ್ ಅದು 1:15. ಸೊ ಜಾಸ್ತಿ ಏನಿಲ್ಲ, ಕರೆಕ್ಟಾಗಿ ಹಾಫ್ ಆನ್ ಅವರ್ ಹೋದಂಗೆ ನಂಗೆ. ಅಂದ್ರೆ ರೆಸ್ಟ್ ಕಮ್ಮಿ ಇತ್ತು. ರೆಸ್ಟ್ ಇದ್ರೆ ಹೇಳೋಕ್ಕಾಗಲ್ಲ ಎಷ್ಟು ಅವರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬರೀ ನೆಕ್ಸ್ಟ್ ಇಲ್ಲಿ ಏನಾರು ಹೋದ್ರೆ ಮತ್ತೆ ಯಾವ್ದಾದ್ರು ಪ್ಲೇಸಸ್ ಏನಾದ್ರು ವಿಸಿಟ್ ಮಾಡಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಪ್ಪ ಇದಷ್ಟೇ ಎಂಡ್ ಮಾಡ್ಬೇಕಂತ ಅನ್ಸಿದ್ರೆ ಸೊ ಇದನ್ನು ಕೂಡ ಲಾಸ್ಟಲ್ಲಿ ಎಂಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿ ದರ್ಶನದ ಮಾತ್ರ ಇದಿಷ್ಟು ಹೇಳಿದೆ. ಸೊ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಪ್ಲೇಸ್ ಹೋಗ್ಬೇಕಾಗಿತ್ತು ಇಲ್ಲೇ ಕೂಡ ಅಂತಂದ್ರೆ ಅದನ್ನು ಡೀಟೇಲ್ ಹೇಳ್ತೀನಿ ನೆಕ್ಸ್ಟ್. ಬರ್ರಿ ಇವಾಗ. ಸೊ ನೆಕ್ಸ್ಟ್ ಯಾವ ಕಡೆ ಹೋಗ್ತೀನಿ ಏನಂತ ಹೇಳ್ಬಿಟ್ಟು. ದರ್ಶನ ಒಂದು ಹಾಗೆ ಎಕ್ಸಿಟ್ ಗೇಟಿಂದ ಸ್ಟ್ರೇಟಾಗಿ ಮುಂದೆ ಬಂದ್ರೆ ಒಂದು 800 ಮೀಟರ್ ನಡ್ಕೋತಾ ಬರಬೇಕು. ಹೊರಗಡೆ ಬಂದರೆ ನೀವು ಬೈಕ್ ಕಾರ್ ತೊಗೊಂಡು ಬರ್ಬೋದು. ಸೊ ಇಲ್ಲೊಂದು ಒಳ್ಳೆ ಊಟ ಕೊಡ್ತಾರಣ್ಣ. ಸೊ ದೇವ್ರ ಪ್ರಸಾದ, ಚಪಾತಿ ಮತ್ತು ನಿಮಗೆ ಸೊ ಸೂಪರಾಗಿದೆ. ಟೈಮಿಂಗ್ ಬಂದು ನಿಮಗೆ ಬೆಳಗ್ಗೆ 11 ಗಂಟೆಯಿಂದ 4:15ವರೆಗೂ ಇದು ಚಲೋ ಇರುತ್ತೆ. 4:15ರಿಂದ 6 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ಬಟ್ ಅಪ್ ಟು ನಿಮ್ಗೆ 7 ಗಂಟೆನೋ ಇದೆ ಮೇ ಬಿ. 7 ಗಂಟೆವರೆಗೂ ಇರುತ್ತೆ. ಇಲ್ಲ 9 ಗಂಟೆವರೆಗೂ ಇರುತ್ತಂತೆ. 6 ಗಂಟೆಗೆ ಓಪನ್ ಆಗುತ್ತೆ. 6 ಗಂಟೆಗೆ ಓಪನ್ ಆದರೆ ಅಪ್ ಟು 9 ಗಂಟೆವರೆಗೂ ನಿಮ್ಗೆ ಇರುತ್ತೆ ಊಟದ್ದು. ಸೊ ಯಾರು ಬರೋರಿದ್ರೆ ಊಟದ್ದು ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. 4:15 ಒಳಗಡೆ ಬಂದರೆ ನಿಮ್ಗೆ ಊಟ ಸಿಕ್ಕತ್ತೆ. ಸೊ ಊಟದ ಮುಗಿಸ್ಕೊಂಡ ಮೇಲೆ ನೆಕ್ಸ್ಟ್ ಬಂದರೆ ನಾನು ಹೋಗ್ತಾ ಇದ್ದೀನಿ ಕಾಲ ಭೈರವ ಟೆಂಪಲ್ ಅಂತೇಳಿ. ಸೊ ಇಲ್ಲಿ ನಿಮ್ಗೆ ಶೇರಿಂಗ್ ಆಟೋ 20ರಿಂದ 50 ರೂಪಾಯಿವರೆಗೆ ತೊಗೋತಾರೆ. ಬಟ್ ನಾನು 50 ರೂಪಾಯಿ ಅಂದರೆ ಕಸ್ಟಮರ್ ಯಾರು ಇಲ್ಲ, ಅದಕ್ಕೆ 50 ರೂಪಾಯಿ ಅಂತ ಹೇಳಿದ್ರೆ 50 ರೂಪಾಯಿ ಸರಿ ಅಂತ ಹೋಗ್ತಾ ಇದ್ದೀನಿ. ಸೊ 50 ರೂಪಾಯಿ ಮೇಲೆ ಯಾರು ಕೊಡೋಕೆ ಹೋಗ್ಬಿಡಿ, 50 ರೂಪಾಯಿ. ಸೊ ಇಲ್ಲಿಂದ 4 to 5 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ ಅದು. ಸೊ ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ. ಸೊ ಲೈನ್ ಒಳಗೆ ಹಚ್ಚಿದೆ. ಸೊ ಆಟೋಯಿಂದ ಬಂದು ಹೇಳಿದೆ. ಸೊ ಇಲ್ಲಿ ಸ್ವಲ್ಪ ರಶ್ ಇದೆ ಅಂತ ಅನಿಸುತ್ತೆ ಮೇ ಬಿ. ನೋಡೋಣ ಇಲ್ಲಿ ಎಷ್ಟಕ್ಕಾಗುತ್ತೆ ಏನಂತ ಹೇಳ್ಬಿಟ್ಟು. ಸೊ ಅಲ್ಲಂಕ್ರಿ ಜಸ್ಟ್ ಹಾಫ್ ಆನ್ ಅವರ್ ಒಳಗೆ ದರ್ಶನ ಆಯ್ತು. ಸೊ ಇಲ್ಲಿ ಇದು ಆಗ್ಬೋದು ಅನಿಸುತ್ತೆ. ಸೊ ಅಷ್ಟೇನು ಹೆವಿ ರಶ್ ಏನಿಲ್ಲ. ಸೊ ಒಂದು ಲೆವೆಲ್ಗಿದೆ. ಸೊ ಒಂದು 20-25 ನಿಮಿಷ ಹೋಗುತ್ತಿಲ್ಲ ಮ್ಯಾಕ್ಸಿಮಮ್. ಅಂದರೆ ಹಾಫ್ ಆನ್ ಅವರ್ ಒಳಗೂ ಮುಗಿಸ್ಕೊಂಡು ಬರ್ಬೋದು ಇಲ್ಲಿ. ಸೊ ಅಲ್ಲಿ ಕಾಣಿಸ್ತದೆ ಅಂದರೆ ಬನ್ನಿ ಒಳಗಡೆ ಕ್ಯಾಮ್ರಾ ಅಲೌಡ್ ಇದ್ದರೆ ಆನ್ ಮಾಡಿ ತೋರಿಸ್ತೀನಿ ಇಲ್ಲ ಹೊರಗಡೆ ಬಂದಮೇಲೆ. ಸೊ ಎಷ್ಟೊತ್ತಿಗೆ ದರ್ಶನ ಆಯಿತು ಅಂತ ಅದನ್ನ ಹೇಳ್ತೇನೆ ನಿಮಗೆ. ಸೊ ಟೈಮ್ ಬಂದ ಕರೆಕ್ಟಾಗಿ 5 ಗಂಟೆ 2 ನಿಮಿಷ. ಸೊ ನಾನು ಮಹಾಕಾಳ ದೇವ ದರ್ಶನ ತೊಗೊಂಡು ಹೊರಗಡೆ ಬಂದೆ. ಸೊ ಇಲ್ಲಿ ಸ್ವಲ್ಪ ಟೈಮಿಂಗ್ ನನಗೆ ಜಾಸ್ತಿ ನಾವು ಹೋಯ್ತು, ಅಂದರೆ ರೆಸ್ಟ್ ಜಾಸ್ತಿ ಇತ್ತು. ಆ ಕಡೆ ಅಲ್ಲೇ ಹೋಗ್ಲಿ ಫಸ್ಟ್ ಹೋದ ಟೆಂಪಲಲ್ಲಿ ಲಂಚ್ ಅವರ್ ಆಗಿರೋದ್ರಲ್ಲ, ಅಂದರೆ ನಿಮ್ಗೆ ರೆಸ್ಟ್ ಕಮ್ಮಿ ಇತ್ತು. ಸೊ ಇದು ಬಂದು ಉಜ್ಜೈನದ ಎಲ್ ಟೆಂಪಲ್ ನಾನು ವಿಸಿಟ್ ಮಾಡಿದ್ದಿಲ್ಲಿ. ನೆಕ್ಸ್ಟ್ ಯಾವುದೇ ಕಡೆ ಬೇರೆ ಕಡೆ ಪ್ಲೇಸ್ಗೆ ಹೋದ್ರು ಅಲ್ಲಿ ಕೂಡ ವಿಸಿಟ್ ಮಾಡಿ ನಿಮ್ಗೆ ಫುಲ್ ಒಂದು ಡೀಟೇಲ್ ಕೊಡ್ತೀನಿ. ಸುಮಾರು ಜನಕ್ಕೆ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ, ನಾನು ಮಲ್ಲುರಾಜ್ ಗೌಡ ಅಂತ ಹೇಳ್ಬಿಟ್ಟು ಒಂದು ಬಸ್ಸಿನ ಲಾಗ್ ಚಾನಲ್ ಇದೆ. ಅಂದರೆ ಓನ್ಲಿ ಫಾರ್ ಬಸ್ಸಿನ ಮಾಡ್ತಾ ಇರ್ತೀನಿ. ಸೊ ಇದು ಮಲ್ಲುರಾಜ್ ಲಾಗ್ಸ್ ಅಂತಂದರೆ ಸೊ ಆ ಪ್ಲೇಸಲ್ಲಿ ಇಳಿದ್ಬಿಟ್ಟು ಅಲ್ಲಿ ಲೋಕಲ್ ಏನು ಎಕ್ಸ್ಪ್ಲೋರ್ ಮಾಡೋದ್ರೆ ಟೂರಿಸ್ಟ್ ಪ್ಲೇಸ್ ಇದ್ದಾವೆ. ಸೊ ಅದನ್ನು ನಾನು ಸಾಧ್ಯದಷ್ಟು ಕವರ್ ಮಾಡಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಪಬ್ಲಿಕಲ್ಲಿ ಕ್ಯಾಮ್ರಾ ಹಿಡಿದು ಮಾತಾಡೋದು ಅಂದರೆ ಸುಮಾರು ಒಂಥರ ಡಿಫ್ರೆಂಟ್. ಯಾಕಂದ್ರೆ ಜನ ರಿಯಾಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ನೋಡಿ, ಏನು ಇವ್ರು ಏನೋ ಮಾತಾಡ್ತಾ ಇದ್ದಾನಲ್ಲ ಅಂತೇಳಿ. ಸೊ ಇರಲಿ, ಮತ್ತೆ ಯಾವ್ದಾದ್ರು ನೆಕ್ಸ್ಟ್ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಕತ್ತೀರಿ, ಸೊ ಅದನ್ನೂ ಕೂಡ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.